ಕೋಡುಬಳೆ ಅಂದ್ರೆ ಅಡುಕಲೆ. ಗೃಹಜ್ಯೋತಿ ಪುನರ್ ಪರಿಶೀಲನೆ ಶುರು. ಮೀಟರ್ ರೀಡರ್ಸ್ಗೆ ಏನೆಲ್ಲ ದಾಖಲೆಗಳನ್ನು ಕೊಡಬೇಕು? ಟ್ಯಾಕ್ಸ್ ಕಟ್ಟೋರಿಗೆ ಗೃಹಜ್ಯೋತಿ ಯೋಜನೆ ಲಾಭ ಕಟ್. ಫಲಾನುಭವಿಗಳ ಜಾತಿ ಕೂಡ ಅಪ್ಡೇಟ್. ಎರಡಕ್ಕೂ ಅನುಕೂಲವಾಗುತ್ತೆ ಎಂದ ಹರಿಪ್ರಸಾದ್. ಆಡಳಿತಾತ್ಮಕ ಮತ್ತು ರಾಜಕೀಯ ಉದ್ದೇಶದ ಬಗ್ಗೆ ಚರ್ಚೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಗೃಹಜ್ಯೋತಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ. ಅನರ್ಹರಿಗೆ ಗ್ಯಾರಂಟಿ ಯೋಜನೆ ಲಾಭ ಸಿಗಬಾರದು ಅಂತ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಫಿಲ್ಟರ್ ಮಾಡ್ತಾ ಇದೆ. ಇದರ ಭಾಗವಾಗಿಯೇ ರಾಜ್ಯಾದ್ಯಂತ ಆಪರೇಷನ್ ಗೃಹಜ್ಯೋತಿ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಗೃಹಜ್ಯೋತಿ ಪುನರ್ ಪರಿಶೀಲನೆ ಶುರುವಾಗಿದ್ದು, ಮೀಟರ್ ರೀಡರ್ಸ್ಗಳು ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಹೆಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ. ಎಲ್ಲ ದಾಖಲೆ ಆಧಾರ್ ಆಗಿರ್ಬೋದು, ಪಾನ್ ಕಾರ್ಡ್ ಇದ್ದವರು ಪಾನ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ವೋಟರ್ ಎಪಿಕ್ ಕಾರ್ಡ್ ಇದೆಯಲ್ಲ, ಅದು ಎಲ್ಲ ದಾಖಲೆಗಳು ಅವ್ರ ಹತ್ರ ಇರಬೇಕದು. ಅದರಲ್ಲಿ ಕೆಲವೊಂದು ದಾಖಲೆಗಳನ್ನು ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ದಾಖಲೆಗಳನ್ನು ನಾವು ಹೋದಾಗ ಅವರು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅರ್ಹ ಫಲಾನುಭವಿಗಳಿಗೆ, ಅದರಲ್ಲೂ ರಾಜ್ಯದ ಮತದಾರರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಲಾಭ ಸಿಗಬೇಕು ಅಂತ ಪುನರ್ ಪರಿಶೀಲನೆ ಪಡೆಯಲಾಗ್ತಾ ಇದೆ. ಹಾಗಿದ್ರೆ ಪರಿಷ್ಕರಣೆ ವೇಳೆ ಮನೆಗೆ ಬರುವ ಮೀಟರ್ ರೀಡರ್ಸ್ಗಳಿಗೆ ಏನೆಲ್ಲ ದಾಖಲೆ ಕೊಡಬೇಕು ಅಂತ ತೋರಿಸ್ತೀವಿ ನೋಡಿ. ಮನೆಗೆ ಬರುವ ಮೀಟರ್ ರೀಡರ್ಸ್ಗೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕೊಡಬೇಕು. ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕೊಡಬೇಕು. ಅಲ್ಲದೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನು ನೀಡಬೇಕು. ಇದರ ಜೊತೆಗೆ ಮನೆ ಮಾಲೀಕರಾಗಿದ್ರೆ ಮನೆ ದಾಖಲೆ ಅಥವಾ ಬಾಡಿಗೆದಾರರು ಅಥವಾ ಲೀಸ್ಗೆ ಇದ್ರೆ ಅದರ ಅಗ್ರಿಮೆಂಟ್ ದಾಖಲಾತಿ ನೀಡಬೇಕು. ಜೊತೆಗೆ ಮತದಾರರ ವಿವರ, ಆದಾಯ ತೆರಿಗೆ ಮತ್ತು ಕೆಲಸದ ವಿವರ ಸೇರಿದಂತೆ ಒಟ್ಟು 6 ಪ್ರಮುಖ ಮಾಹಿತಿಗಳನ್ನು ನೀವು ಒದಗಿಸಬೇಕಾಗತ್ತೆ. ದೇವರಕುಳಿ ಕಳ್ಳತನ ವಿರುದ್ಧ ಸಿಡಿದಿದ್ದ ಗ್ರಾಮಸ್ಥರು 10,000 ರೂಪಾಯಿ ಲಂಚ ಸ್ವೀಕರಿಸಿದ ಹೆಸ್ಕಾಂ ಎಇಇ ಲೋಕಾಯುಕ್ತ ಬಲೆಗೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ದಾವಣಗೆರೆ ಚನ್ನಗಿರಿ ತಾಲೂಕಿನ ಸಂಗಾನಹಳ್ಳಿ ಗ್ರಾಮದಲ್ಲಿ ದೇವರ ಗೂಳಿ ಕಳ್ಳತನವಾಗಿದೆ. ನಂತರ ಶಿವಮೊಗ್ಗ ಶಿಕಾರಿಪುರದಲ್ಲಿ ಗೂಳಿ ಪತ್ತೆಯಾಗಿದೆ. ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಇನ್ನು ಗೂಳಿ ಕಳವು ಮಾಡಿದ ಆರೋಪಿಗಳ ವಿರುದ್ಧ ಸಂಗಾಹಳ್ಳಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಬಸವಾಪುರ ಪಟ್ಟಣ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು. ಗುತ್ತಿಗೆದಾರನಿಂದ 10,000 ರೂಪಾಯಿ ಲಂಚ ಸ್ವೀಕರಿಸುವ ಹೆಸ್ಕಾಂ ಇಂಜಿನಿಯರ್ ಸಿದ್ದರಾಮ ಬಿರಾದಾರ ಅನ್ನೋರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಹೆಸ್ಕಾಂ ಎಡಬ್ಲ್ಇ ಸಿದ್ದರಾಮ ಬಿರಾದಾರ ವಿರುದ್ಧ ಗುತ್ತಿಗೆದಾರ ಸಂತೋಷ್ ಕುಮಾರ್ ಹುಲಸೂರು ದೂರು ನೀಡಿದ್ರು. 2 ಲಕ್ಷ ಬಿಲ್ ಬಿಡುಗಡೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಮುಂಗಡವಾಗಿ 5,000 ಪಡೆದುಕೊಂಡಿದ್ರು. ನಿನ್ನೆ ಕಚೇರಿಯಲ್ಲಿ 10,000 ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿಗಳಾದ ಓಬಳರೆಡ್ಡಿ, ವಸಂತ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಗೂಡ್ಸ್ ವಾಹನದಲ್ಲಿ ಅನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದವರ ಮೇಲೆ ರೇಡ್ ಮಾಡಲಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ಬಳಿ ಕಾರ್ಯಾಚರಣೆ ನಡೆದಿದೆ. ಆಹಾರ ಇಲಾಖೆ ಆಹಾರ ನಿರೀಕ್ಷಕಿ ಸುವರ್ಣ ನೇತೃತ್ವದಲ್ಲಿ ದಾಳಿ ನಡೆಸಿ 40 ಕೆಜಿಯ 18 ಚೀಲ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಮುತ್ತಪ್ಪ ಭಜಂತ್ರಿ, ಸಂಗೀತಾ ಭಜಂತ್ರಿ ಅನ್ನೋರ ವಿರುದ್ಧ ರೋಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.